ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಪ್ಪ ಟ್ರ್ಯಾಕ್ಟರ್ ಆಲ್ ಓವರ್ ಇಂಡಿಯಾ. ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ವಾಪಸ್ ಗುಜರಾತ್ ಖಾಲಿ ಮಾಡ್ಕೊಂಡು 5,211 ಹಾಕ್ಸಕ್ ಬಂದಿದ್ದೀನಿ. ಹೆಡ್ಲೈಟ್ ನೋಡಿ ಹಂಗೆ ಆನ್ ಐತಿ. ಹೆಡ್ಲೈಟ್ ಮೇರೆ 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 ಹೆಡ್ಲೈಟ್ ಆನ್ ಕರ್ಕಿ. ಈ ವಿಡಿಯೋ 5,200 ಡೀಸೆಲ್ ಹಾಕಿಸಿ 211 ಅಲ್ಲಿಂದ ಹೊಡ್ತಾರೆ. ಈಗ ನಮ್ಮ ಕರ್ನಾಟಕ ಇಲ್ಲಾಂದ್ರೆ ಮೈಸೂರು ಕಡೆ ಈಗ ಅಲ್ಲೇ ನಿನ್ನೆ ಒಂದ್ ದಿವಸ ಹಾಲ್ಟ್ ಆಗಿದೆ ಇವತ್ತಿಗೆ. ಯಾಕಂದ್ರೆ ಪಾಲನ್ಪುರ್ ಮೊನ್ನೆ ಬಂದು ಖಾಲಿ ಮಾಡಿಸಿ ನಿನ್ನೆ ನಿಂತು ಇವತ್ತು ಸಂಜೆ ನೈಟ್ ಹೋಗಿ ನಾಳೆ ಲೋಡ್ ಆಗುತ್ತೆ ಆಕ್ಚುಲಿ. ಈಗ ಓನರ್ ಟಕ್ಕ ಡೀಸೆಲ್ ಲೆಕ್ಕ ಕೇಳಿದ್ದಾರೆ. ಓನರ್ ಹಾಕ್ಸ್ಕೊಂಡು ಒಂದು 4,400 800 500 ಬಂತು. 5,000 ಬಂತು. 5,211 ಡೀಸೆಲಲ್ಲಿ ಹಾಕಿಸಿ ಸೀದಾ ಗಾಂಧಿನಗರ, ಅಹಮದಾಬಾದ್ ಗಾಂಧಿನಗರ ಅಂತ ಇದೆ, ಅಲ್ಲಿಂದ 30 ಕಿಲೋಮೀಟ್ರ್ ಹಿಂದೆ ಗಾಡಿ ಸೈಡ್ ಹಾಕಿದ್ದೆ ಡೀಸೆಲ್ ಹಾಕೊಂಡು ಹೋಗಿ. ಬೆಳಗ್ಗೆ ಫೋನ್ ಮಾಡ್ತೀನಿ, ಅವಾಗ ಹೊರಡಿ ಬನ್ನಿ 6 ಗಂಟೆಗೆ ಅಂತ ಹೇಳಿದ್ರು. ನಾನು ಆಯಿತು 6 ಗಂಟೆಗೆ ಹೊರಡಿದೆ. ಸೀದಾ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಲೋಡ್ ಮಾಡೋಕ್ಕೆ ಇಟ್ಟೆ ಆ್ಯಕ್ಚುಲಿ. ಯಾಕಂದರೆ ಲೇಬರ್ಸ್ಗಳೆಲ್ಲ ಇದ್ದರು, ಆ್ಯಕ್ಟಿವ್ ಇದ್ದರು. ಅದಕ್ಕೆ ಅವರು ಸ್ಟಾರ್ಟು ಸಹ ಮಾಡಿ ಆಯಿತು. ಲೋಡು ಎಲ್ಲಿಗೆ ಅಂತ ಬಂದುಬಿಟ್ಟು ಈಗ ನಮಗೆ ಲೋಡ್ ಎಲ್ಲಿಗೆ ಅಂತ ಹೇಳಿರಲಿಲ್ಲ. ಲೋಡ್ ಆದಮೇಲೆ ಹೇಳ್ತಾನಂತ ಹೇಳಿದ್ರು. ಅದಕ್ಕೆ ನಾವು ಕೇಳೋಕೆ ಹೋಗಲಿಲ್ಲ. ಈಗ ಲೋಡ್ ಆಗಿದ ತಕ್ಷಣ ಬಿಲ್ ಬರೋ ಮುಂಚೆ ಹೇಳ್ತಾರೆ ಲೋಡ್ ಎಲ್ಲಿಗೆ ಅಂತೇಳಿ. ಆವಾಗ ನಾವು ಕನ್ಫರ್ಮ್ ಆಗ್ತೀವಿ. ಆವಾಗ ನಾನು ನಿಮಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಯಾವ ಧೈರ್ಯದಲ್ಲಿ ಈಗ ಆ್ಯಕ್ಚುಲಿ ಕೆಸರಲ್ಲಿ ನಾವು ಬರಲಿಕ್ಕಿಲ್ಲ. ಈ ಟ್ರಿಪ್ಪು ನಮಗೆ ಕೆಸರಾಗೋ ಸಾಧ್ಯತೆ ಜಾಸ್ತಿ ಇದೆ. ನೋಡಿ ಗಾಡಿ ಒಂದು ಸಿಕ್ಕಾಕೊಂಡಿದೆ. JCB ಕರ್ಕೊಂಡು ಹೋಗ್ತಾರೆ, ಸಮಸ್ಯೆ ಇಲ್ಲ. ನಮ್ಮದು ಲಾಸ್ಟ್ ಟೈಮು ಕೂಡ್ಲಿಗೆ ಇಲ್ಲಿ ಲೋಡ್ ಮಾಡಿದ್ದು ಬೆಂಡ್ ಆಗಿತ್ತಲ್ಲ ಡೋರ್. ಈಗ ವಾಪಸ್ ಸರಿ ಮಾಡಿಸಿ ಒನ್ ಟೈಮ್ ಸರಿ ಮಾಡಿಸಿ ಹೋಗ್ತೀವಿ. ಅಲ್ಲಿ ಮತ್ತೆ ವಾಪಸ್ ಬೆಂಡ್ ಆಗುತ್ತಿದೆ. ಬಂದಿದೆ. ನಾನು ಇಷ್ಟು ದೊಡ್ಡ ಗಾಡಿ ಹತ್ತಿರೋದೇ ಈ ಥರ ಲೋಡ್ ಹೊಡೆಯೋಕ್ಕೆ. ಸ್ಟೀಲ್ ಇದ್ದಾದರೆ ಸ್ವಲ್ಪ ಬಾಡಿಗೆ ಚೆನ್ನಾಗಿರುತ್ತೆ ಅಂತೇಳಿ ಲೋಡ್ ಹೊಡೆಯೋಕ್ಕೆ. ಅದು ಬಿಟ್ಟು ಯಾವುದಾದ್ರೂ ಬಜಾರ್ ಲೋಡ್ ಏನಾದರೂ 16 ಹೊಡಿಲಿಕ್ಕೆ ಹೋದರೆ ಹೊಸ ಗಾಡಿ ಬೇಕು. ಈಗ ನಮ್ಮ ಗಾಡಿ ಇರೋ ಕಂಡೀಷನ್ಗೂ ಬಜಾರ್ ಲೋಡಿಗೂ ತುಂಬ ದೂರ ಇದೆ. ಬಾಡಿಗೆ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಥರದ ಲೋಡ್ ಆದರೆ ಏನು ತೊಂದರೆ ಇರೋದಿಲ್ಲ. ಲೋಡ್ ಎಲ್ಲಿಗೆ ಅಂತ ಅದೇ ಹೇಳಿದರು. ನಾನು ಆಫೀಸ್ಗೆ ಹೋಗಿ ಕೇಳಿ ಬಂದೆ. ಅಲ್ಲಿ ಆಫೀಸ್ ಇದೆ, ಈ ಸೆಂಟ್ರಿಂಗ್ ಇದೆ. ಈಗ ಡೈರೆಕ್ಟ್ ಈ ಲೋಡ್ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಕೆಳಗೆ ನೋಡಿ, ಅಲ್ಲಿ 2 ಕ್ಯಾಬಿನ್ ಇದೆ ನೋಡಿ, ಕಂಟೈನರ್ ಕ್ಯಾಬಿನ್ ಇದೆಯಲ್ವ, ಅದು ಅಲ್ಲಿದೆ ಆಫೀಸ್. ಅಲ್ಲಿ ಅವ್ರನ್ನ ಕೇಳಿದ್ರು ಅವರು. ಈ ಲೋಡು ಈ ಪಾರ್ಟಿ ಗೋವಾಕ್ಕೆ ಅಂತೇಳಿ, ಗೋವಾಕ್ಕೆ ಮಾಲ್ ಇಳಿಸ್ಬೇಕು ಅಂತ ಹೇಳಿದ್ರು. ಹಂಗೆ ನಾವು ಈ ಬಿಲ್ಡಿಂಗ್ ನೋಡ್ಲಿಕ್ಕೆ ಬಂದು ಫೈನಲಿ ಲೋಡ್ ಆಯ್ತು ನೋಡಿ. ಲೋಡು ಎಲ್ಲಿಗೆ ಬಂದುಬಿಟ್ಟು ಗೋವಾಕ್ಕೆ ಮಾಲ್ ತುಂಬಿದ್ದಾರೆ. ಗೋವಾಕ್ಕೆ ಲೋಡ್ ಅಂತ ಹೇಳಿದ್ರು. ನಾವು ಕರ್ನಾಟಕ ಅಂದ್ಕೊಂಡು ಕರ್ನಾಟಕಗಲ್ಲ, ಬಾಂಬೆಯಿಂದ ಹೋಗೋದು ಸಿಗುತ್ತೆ ಕೋಲಾರ ಮೇಲೆ. ಟ್ರೈನ್ ಇದ್ದು ರೋಡ್ ಟ್ರೈನ್ ಇದೆಯಲ್ಲ, ಆ ರೂಟ್ ಮೇಲೆ ಹೋಗಿ ಸಿಗುತ್ತೆ. ಅದಕ್ಕೆ ಹೆಸರಲ್ಲಿ ಹೇಳ್ತಿದ್ದಕ್ಕೆ ರಾತ್ರಿ ಲೋಡ್ ಆಗಿದೆ ಅಂತ ಹೇಳಿ ಬೆಳಗ್ಗೆ ಏನು ಹೇಳಿದ್ರು ಅಂದರೆ ಇನ್ನೂ ಇಲ್ಲ, 30 ಟನ್ ಮಾತ್ರ ಹಾಕಿದ್ದು, ಇನ್ನೂ ಒಂದು 5 ಟನ್ ಹಾಕ್ಲಿಕ್ಕಿದೆ. ಬೆಳಗ್ಗೆ ಹಾಕಿ ನಿಮಗೆ ನಾಳೆ ಸಂಜೆ ಹೊರಡಕ್ಕೆ ಸಿಗುತ್ತೆ ಅಂತ ಹೇಳಿ ಆಯಿತು. ಅವ್ರು ಏನು ಹೇಳ್ತಾರೆ ನಾವು ಅದನ್ನೇ ಕೇಳಬೇಕಾಗುತ್ತೆ. ರಾತ್ರಿ ಲೋಡ್ ಮಾಡಿ ನಿಲ್ಲಿಸಿ ಬೆಳಗ್ಗೆ ವಾಪಸ್ ರಿವರ್ಸ್ ಹೊಡೆದು ಅದ್ರ ಮೇಲೆ ಇನ್ನೊಂದು ಸ್ಟೆಪ್ಪು ಒಂದು 5 ಟನ್ನು 300 kg ಆಗುವಷ್ಟು 35 ಟನ್ನು 300-400 kg ಬರುತ್ತೆ. ಅಷ್ಟು ಲೋಡ್ ಮಾಡ್ತೇನೆ ಬೆಳಗ್ಗೆ, ನೀವು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದರೆ ಆಯಿತು. ನಾವು ಕನ್ಫರ್ಮ್ ಆಯಿತು. ಯಾಕಂದರೆ ನಮ್ಗೆ ಏನು ಟೆನ್ಷನ್ ಅಂದರೆ ಈ ಕೆಸರಲ್ಲಿ ಗಾಡಿನ ಒಳಗೆ ಹಾಕೋಕ್ಕಾಗಲ್ಲ. ಗಡಿ ನಮಗೆ ಬೇರೆ ಗಾಡಿ ಏನಾದರೂ ಸಿಕ್ಕಾಕೊಂಡು ಟಯರ್ ಬರ್ಬತ್ತಾಗ್ಬಿಡುತ್ತೆ. ಹಂಗೆ ತರ್ಪಲೆಲ್ಲ ಹಾಕ್ಕೊಂಡು 5 ಟನ್ನು ಲೋಡ್ ಮಾಡಿ ಆಯಿತು ನೋಡಿ. ಈಗ ನಮ್ಮ ಗಾಡಿ 5 ಟನ್ ಜಾಸ್ತಿ ಹಾಕಿದ್ದಕ್ಕೆ ಈಗ JCBನ ಕರೆಸೇಬೇಕಾಯ್ತು ನೋಡಿ. JCB ಹಿಂದೆಯಿಂದ ದೂಡ್ಲಿಕ್ಕೆ ಮಾಡ್ತೇವೆ. ಒಂದು ಟಯರ್ ಸ್ವಲ್ಪ ತಿರುಗಿ ಹೋದರೆ ಸಾಕು, ಮುಂದೆ ಗಾಡಿ ಮೂವ್ ಆಗುತ್ತೆ. ಹಂಗೆ ಈಗ JCB ಆಪ್ರೇಟರ್ ಇವ್ರ ಮಾತಾಡ್ತಾ ಇದ್ದೆ. ನೀವು ಮುಂದೆ ಬರೋಕ್ಕಾಗಲ್ಲ, ನಾನು ಹಿಂದಿನವ್ರ ಥರ ದೂಡಿಸ್ತೇನೆ ಅಂತ ಹೇಳ್ತಾ ಇದ್ದೆ. ನೀವು ಆಪ್ರೇಟರ್ ಯಾರಿಗೆ ಹೇಳು ಅಂತ ಹೇಳಿದ್ರು. ಅಲ್ಲಿ ನೋಡಿ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲಿ ವೈಟ್ ಶರ್ಟ್ ಹಾಕಿ ನಿಂತಿದ್ದಾರೆ ಅನಿಲ್ ಪಕ್ಕ. ಅನಿಲ್ ಕೇಳ್ತಾ ಇದ್ದೇನೆ, ಯಾವುದಾದ್ರೂ ಒಂದು JCB ಕರೆಸಿ ಗಾಡಿ ಮುಂದೆ ತೊಳಸ್ಬೇಕಂತ ಅವ್ರನ್ನ ಹೇಳ್ತಾ ಇದ್ದೆ ನೋಡಿ. ಆ ವೈಟ್ ಶರ್ಟ್ ಸೂಪ್ರೈಸರ್ ಅವ್ರಿಗೆ ಇದು ಮಾಡಿ ಅವ್ರನ್ನ ಕೇಳಿ ನೀವು, ಅವ್ರು ಹೇಳ್ತಾರೆ ಗಾಡಿ ನಮ್ಮ ಮುಂದೆ ಹಾಕ್ತಾರೆ ನಿಮ್ಗೆ ಅಂತ ಹೇಳಿದರು.
ಹಂಗೆ ಅವ್ರಿಗೆಲ್ಲ ಮಾತಾಡೋಕೆ ನಾನು ಅನಿಲ್ನೇ ಕಳಿಸಿದೆ. ಅನಿಲ್ ಹೋಗಿ ಮಾತಾಡೋಕೆ ಹೋದ. ಆಯಿತು ನಿಮ್ಗೆ ಕಳಿಸ್ತೇನೆ ಹೋಗಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಾನು ಅನಿಲಿಗೆ ಹೇಳಿದೆ, ಅನಿಲ್ ಒಂದು ಐಡಿಯಾ ಮಾಡು, ಟಯರು ಸ್ವಲ್ಪ ಸವಿತದೆ, ಹಂಗೆ ತಿರುಗಿಸಿದರೆ ನೀನೇನೋ ಕಟ್ಟಿಗೆ ಹಾಕೊಂಡು ನಿಲ್ಲು ಕೆಳಗೆ, ನಾನು ಗಾಡಿ ಮೂವ್ ಮಾಡ್ತೇನೆ, ಒಂದು 4 ಕಟ್ಟಿಗೆ ಹಾಕು, ಗಾಡಿ ಮುಂದೆ ಹೋಗುತ್ತೆ ಮತ್ತು ನಾವು ಗಾಡಿ ಪಾಸ್ ಆಗ್ತೇವೆ ಅಂತ ಹೇಳಿದೆ. ಆಯಿತು ನಾನು ಕೆಳಗೆ ಹೋಗಿ ಕಟ್ಟಿಗೆ ಹಾಕ್ತೇನೆ ಅಂತ ಅಂದ. ಅಷ್ಟೊತ್ತಿಗೆ ಕಟ್ಟಿಗೆ ಹಾಕಿ ಮೂವ್ ಮಾಡುವಾಗ ನಾನು ಗಾಡಿ ಮೊಬೈಲ್ನ ಬಂದ್ ಮಾಡಿಟ್ಟೆ. ಅಷ್ಟೊತ್ತಿಗೆ ಗಾಡಿ ಹೊರಗಡೆ ಬಂತು. ಹೊರಗಡೆ ಆ ರೋಡಿಗೆ ಬಂದು ಗಾಡಿ ನಿಲ್ಲಿಸಿ ವಿಡಿಯೋ ಮಾಡಿದೆ ಹಿಂಗೆ ಅಂತೇಳಿ. ಇನ್ನು ಬಿಲ್ ಕೊಡೋಕ್ಕೆ ವೇಟ್ ಮಾಡಿ, ಇನ್ನು 1-1.5 ಗಂಟೆ, ಮಧ್ಯಾಹ್ನ 2 ಗಂಟೆ ಮೇಲೆ ಆಗುತ್ತೆ, ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವೇನು ಮಾಡಿದ್ವಿ ಅಂದರೆ ಗಡಿ ಚಹಾ ಕುಡಿಲಿಕ್ಕೆ ಹೋಗಿ ಬಂದೆವು ಇಬ್ಬರು ಸಹ. ಟಯರ್ ನೋಡಿ, ಇನ್ನು ರನ್ನಿಂಗ್ಗೆ ಟಯರ್ ಎಲ್ಲ ಕ್ಲೀನ್ ಆಗುತ್ತೆ, ಅದೊಂದು ಟೆನ್ಷನ್ಗೆ ಅಲ್ಲಿಂದ ಹೊರಡುವಾಗ ಏನು ಅನಿಸ್ಲಿಲ್ಲ. ಯಾಕಂದರೆ ಕೆಸರಲ್ಲಿ ಹೋದರೆ ಅದೇ ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಕೆಸರಿದ್ದು ಫೀಲ್ಡೇ ಬೇರೆ ಇದೆ ಈ ಮಳೆಗಾಲದಲ್ಲಿ. ಹಂಗೆ ಟಯರನ್ನೆಲ್ಲ ಚೆಕ್ ಮಾಡ್ಕೊಂಡೆ. ಟಯರೆಲ್ಲ ಸ್ವಲ್ಪ ಏನು ತೊಂದರೆ ಇಲ್ಲ ನೋಡಿ. ಹೌಸಿಂಗ್ ಟಯರ್ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಗೋವಾಕ್ಕೆ. ಗೋವಾ ಲೋಡ್ ಅಂತೇಳಿ ಎಲ್ಲ ಲೋಡ್ ಆದ್ಮೇಲೆ ಹೇಳಿದ್ರು, ಅಲ್ಲಿ ತನಕ ಏನೂ ಹೇಳಿಲ್ಲ ಅವರು. ಎಲ್ಲ ಕಾಟ ಆದ್ಮೇಲೆ ಹೇಳ್ತಾ ಇದ್ದಾರೆ. ಗಾಂಧಿನಗರ ಇಂಡಸ್ಟ್ರಿಯಲ್ ಏರಿಯಿಂದ ಬಿಟ್ಟೆವು. ಮುಂದೆ ಬರುವಾಗ ಅಹಮದಾಬಾದ್ ರೈಲ್ವೆ ಗೂಡ್ಸ್ ರೈಲ್ವೆ ಅದು ಆ್ಯಕ್ಚುಲಿ. ಅಷ್ಟೊತ್ತಿಗೆ ಡೀಸೆಲ್ ಬೇರೆ ಕಮ್ಮಿ ಆಗಿತ್ತು. ಅಡುಗೆ ಮಾಡೋಕ್ಕೆ ಅನಿಲಿಗೆ ಹೇಳಿದ್ದೆ ನಾನು, ಒಂದು ಅರ್ಧ kg ಚಿಕನ್ ತರುವ, ರನ್ನಿಂಗಲ್ಲಿ ಏನೋ ತಿನ್ಕೊಂಡು ಹೋಗಕ್ಕೆ ಸಿಗ್ಬೋದು ಅಂತ. ಹಂಗೆ ಅಲ್ಲಿ ಮುಂದೊಂದು 3,000 ರೂಪಾಯಿ ಡೀಸೆಲ್ ಹಾಕಿ ಅಸ್ಲಾಲಿ ತನಕ ಹಾಗೆ ಹೋಗ್ತಾಯಿದ್ವು. ಅಲ್ಲಿ 15,000 ಡೀಸೆಲ್ ಹಾಕೋಕ್ಕೆ ಹೇಳಿದರು ಪಾರ್ಟಿ ಕಡೆಯಿಂದ. ಹಂಗೆ ರನ್ನಿಂಗಲ್ಲಿ ಜಾಮ್, ತುಂಬ ಹೆವಿ ಜಾಮಲ್ಲಿ ಸಿಕ್ಕಾಕೊಂಡಿದ್ದೆ ನಾವು. ಹಂಗೆ ಅಡುಗೆ ಮಾಡಿದ್ದು, ಏನು ಅಡುಗೆ ಮಾಡಿದ್ದು ಅಂದರೆ ಆಪ್ ಚಿಕನ್ ಮತ್ತು ಕೋರಿ ರೊಟ್ಟಿ ಇತ್ತು, ಮಂಗಳೂರಿಂದ ತಂದಿದ್ದು. ಅದನ್ನೇ ಇಬ್ಬರು ಒಂದೊಂದಾಗಿ ತಿಂದೆವು. ಆ್ಯಕ್ಚುಲಿ ಗಟ್ಟಿಯಾಗಿ ಊಟ ಇಬ್ಬರದ್ದು ಆಯಿತು, ಹಾಗೆ ಅಂತಿಲ್ಲ. ರನ್ನಿಂಗಲ್ಲಿ ಊಟ ಆಯಿತು, ಪ್ಲೇಟು ತೊಳೆದಿಟ್ಟು ಮತ್ತು ಡೀಸೆಲ್ ಹಾಕ್ಸೋಕ್ಕೆ ಬಂದೆ. ಆ್ಯಕ್ಚುಲಿ ಈ ಡೀಸೆಲ್ ಪೆಟ್ರೋಲ್ ಪಂಪಲ್ಲಿ ನಮ್ಮ ಓನರ್ ಹಾಕ್ಸೋದಲ್ಲ ಈ ಡೀಸೆಲ್. ಈಗ ಲೋಡ್ ಮಾಡಿಸಿರೋ ಅಡ್ವಾನ್ಸ್ ಅಂತ ಕೊಡ್ತಾರಲ್ಲ, ಅವರು ಹಾಕ್ಸಿರೋದು. 15,000 ಹಾಕ್ಲಿಕ್ಕೆ ಹೇಳಿದರು. ನಾ ಹೇಳಿದೆ ಬೇಡ, 13,000 ರೂಪಾಯಿ ಡೀಸೆಲ್ ಹಾಕಿ, ಗಾಡಿ ಡೀಸೆಲ್ ಟ್ಯಾಂಕ್ ಸೋರುತ್ತೆ, ಅದಕ್ಕೆ 13,000 ಮಾತ್ರ ಹಾಕಿ ಅಂತ ಹೇಳಿದೆ. ಆಯಿತು, ನೀವು ಎಷ್ಟು ಹೇಳ್ತೀರ ಅಷ್ಟು ಮಾತ್ರ ಹಾಕ್ತೇವೆ ಅಂತ ಹೇಳಿದರು. ಅದಕ್ಕೆ 13,000 ಡೀಸೆಲ್ ಹಾಕ್ಕೊಂಡು ಅಲ್ಲಿಂದ ಗಾಡಿ ತೆಗೆದೆ. ಕಂಪ್ನಿದು 13,000 ಡೀಸೆಲ್. ಇನ್ನು ಮುಂದೆ ಯಾವುದೇ ಡೀಸೆಲ್ ಹಾಕಿದರೆ ಇನ್ನು ಓನರ್ ಹಾಕ್ತಾರೆ. ಈಗ 13 + 3 16,000ದಲ್ಲಿ ಈಗ ವಾಪಿ ತನಕ ಗಾಡಿ ಹೋಗುತ್ತಂತ ಹೇಳಿ ಕನ್ಫರ್ಮ್ ಆಯಿತು. ಹೇಗೆ ಹೋಗುತ್ತಂದರೆ ಈಗ ವಾಪಸ್ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಬಂದು ಹತ್ಕೊಂಡು ನೋಡಿ, ಅಲ್ಲಿ ಡೀಸೆಲ್ ಹಾಕಿದ ತಕ್ಷಣ ಇಲ್ಲಿಂದ ಒಂದು 130 ಕಿಲೋಮೀಟರ್ ಹೋಗಬೇಕು ಇದೇ ಹೈವೇಗಳಲ್ಲಿ. ಇದು ಹೈವೇ ಬಿಟ್ಟು ಇನ್ನು ಅಹಮದಾಬಾದ್ ಹೈವೇ 100 ಕಿಲೋಮೀಟರ್ ದಾಟಿ ಈ 130 ಕಿಲೋಮೀಟರ್ ತನಕ ಇದೆ ಈ ಹೈವೇ, ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಬಂದು. ಅದು ಕರ್ಕೊಂಡೋಗಿ ಡೈರೆಕ್ಟ್ ಸೂರತ್ ದಾಟಿ ವಾಪಿ ರೋಡಿಗೆ ಬಿಡುತ್ತೆ. ಮತ್ತು ಅಲ್ಲಿಂದ ಎನ್ ಎಚ್ ರೋಡಲ್ಲಿ ದಾಟಬೇಕು ಬಾಂಬೆ ಮೇಲೆ. ಬಾಂಬೆಗೆ ಹೋಗಿ ಟಯರ್ ಹಾಕೋಕ್ಕೂ ಇದೆ. ಓನರ್ ಹೇಳಿದ್ದಾರೆ, 1-2 ಟಯರ್ ನಾನು ನಿಮಗೆ, ನೀವು ಬನ್ನಿ, ನೀವು ಟಯರ್ ರೆಡಿ ಮಾಡಿ ಇಡ್ತೇನೆ ನಾನು ಅಂತ ಹೇಳಿದ್ದಾರೆ, ಸಾದಾ ಟಯರ್. ಈಗ ನಾವಿನ್ನು ಬಾಂಬೆಗೆ ಏನಾದ್ರು ಹೋಗೋಕೆ ಸಿಕ್ಕರೆ ಅಲ್ಲಿ ಆ ಟಯರ್ ಹಾಕ್ಕೊಂಡು ಅಲ್ಲಿ ಒಂದು ನೈಟ್ ಇಲ್ಲ, ನೈಟ್ ದಾಟಿ ಬೆಳಗ್ಗೆ ಹೋದಾಗ ಒಂದು ಡೇಯಿಂದ ಸಂಜೆ ತನಕ ವೇಟ್ ಮಾಡಿ ಮತ್ತೆ ನೈಟ್ ಹೊರಡೋಕ್ಕೆ ಸಿಗುತ್ತೆ. ಈ ಸಲನೂ ವಾಪಸ್ ಗೋವಾಕ್ಕೆ ಹೋಗೋ ಕಾರಣದಿಂದ ಎಕ್ಸ್ಪ್ರೆಸ್ ಹೈವೇಗೆ ಹತ್ಕೊಳ್ಳಲ್ಲ. ಎಕ್ಸ್ಪ್ರೆಸ್ ಹೈವೇಯಿಂದ ಬೈಪಾಸ್ ಕೆಳಗಡೆನೇ ಪನ್ವೇಲಿಂದ ನಮ್ಮದು ಓನರ್ ಇರೋದು ಪನ್ವೇಲ್ ಸಿಟಿಯಲ್ಲಿ ಹೈವೇಗಳ ಒಳಗೆ. ಅಲ್ಲಿಂದ ನಾನು ಇನ್ನು ಕೋಲಾಡ್ ರೋಡು ಅಂದರೆ ಗೋವಾ ರೂಟು, ಬಾಂಬೆಯಿಂದ ಗೋವಾ ರೂಟೇ ಬೇರೆ ಇದೆ ಆ್ಯಕ್ಚುಲಿ. ಆ ರೂಟ್ ಹತ್ಕೊಂಡ್ವಿ ಅಂದರೆ ಹೆವಿ ಟೈಮ್ ತಾಗುತ್ತೆ, ಹೆವಿ ಸ್ಟ್ರೆಸ್ ಜೊತೆಗೆ ಹೆವಿ ಟೈಮು ಮತ್ತು ಹೆವಿ ಘಾಟ್ ಸೆಕ್ಷನ್ಗಳನ್ನ ನೋಡಿ ಸಾಕಾಗುತ್ತೆ, ಅಷ್ಟು ಘಾಟ್ ಸೆಕ್ಷನ್. ಈಗ ಆದರೂ ಹೈವೇದಲ್ಲಿ ಹೋಗ್ತಾಯಿದ್ದೀವಿ, ಸೇಫ್ ಅಂತ ಹೇಳ್ಬೋದು ನಾನು. ಯಾವಾಗ ಬಾಂಬೆಯಿಂದ ಗೋವಾ ರೂಟಿಗೆ ಹತ್ಕೊಳ್ತೀನೋ ತುಂಬ ಡಿಫಿಕಲಾಗಿ ರೂಟ್ ಹೋಗುತ್ತೆ ಆ್ಯಕ್ಚುಲಿ. ಯಾಕಂದರೆ ನಾನು ಯಾವ ರೂಟಿಗೂ ಅಷ್ಟು ಟೆನ್ಷನ್ ಮಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಈ ಗೋವಾ ರೂಟ್ ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ತೀನಿ ಅಂದರೆ, ನಾನು ಯಾವುದ್ಯಾವುದು ಘಾಟ್ ಸೆಕ್ಷನ್ ಹೋದ್ರೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಹತ್ತಿ ಇಳಿದು ದಾಟ್ತಾ ಇರ್ತೀವಿ. ಈ ರೋಡಿಗೆ ಯಾಕೆ ಅಂದರೆ ತುಂಬ ಸ್ಟ್ರೆಸ್ ಸಾಕಾಗುತ್ತೆ. ಈಗ ಆ್ಯಕ್ಚುಲಿ ನಾನು ಒಬ್ಬನೇ ಡ್ರೈವರ್ ಅಲ್ವಾ. ಅಹಮದಾಬಾದಿಂದ ಬಾಂಬೆ ತನಕ ನಾನೇ ಓಡಿಸ್ಕೊಂಬಂದೆ. ಮಿಡ್ಲಲ್ಲಿ ಹೈವೇದಲ್ಲಿ ಅನಿಲ್ ಕೂತ್ಕೊಂಡ, ಈ ಹೈವೇ ಎಲ್ಲ ಮಿಡ್ಲಲ್ಲಿ ಅನಿಲೇ ಕೂತ್ಕೊಂಡಿದ್ದೆ ಆ್ಯಕ್ಚುಲಿ. ಯಾಕೆಂದರೆ ನನಗೆ ಮುಂದೆ ಈಗ ರೆಸ್ಟ್ ಬೇಕು ಮುಂದೆ ಗಾಡಿ ಓಡಿಸೋಕ್ಕೆ ಅಂತೇಳಿ. ಅಷ್ಟೊತ್ತಿಗೆ ನೈಟೆಲ್ಲ ಆಯಿತು, ಅನಿಲ್ ಡ್ರೈವಿಂಗೆಲ್ಲ ಕೂತ್ಕೊಂಡು. ಅಷ್ಟೊತ್ತಿಗೆ ನಾನು ಮಲ್ಕೊಂಡಿದ್ದೆ, ವಿಡಿಯೋ ತೆಗೋಕ್ಕಾಗಲಿಲ್ಲ. ಇಬ್ಬರು ಚಾಗಿ ಕುಡ್ಕೊಂಡು ಅಷ್ಟೊತ್ತಿಗೆ ಮುಂದೆ ಹೋಗುವಾಗ ಡಮ್ಮಿ ಟೈರ್, ಲಾಸ್ಟಿನ ಟೈರ್ ಪಂಚರ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಗೊತ್ತಾಯಿತು ಇನ್ನು ಮುಂದೆ ಹೋದರೆ
ಟ್ಯೂಬ್ ಹೊಡ್ಕೊಳ್ತೀವಿ ಅನ್ನೋದ್ರೊಳಗೆ ಜಾಕ್ ಹಚ್ಚಾಯಿತು. ಟ್ಯೂಬ್ ಹೊಡ್ಕೊಂಡ್ರೆ ಏನೂ ಇಲ್ಲ, ಒಂದು 2,000 ಲಾಸ್ ಆಗುತ್ತೆ. ಯಾವ ಥರ ಅಂದರೆ ಪಂಚರ್ ಆದಾಗ ನಾವೇನಾದರೂ ಪಂಚರ ನೋಡೋದೇ ಏನಾದರೂ ಗಾಡಿ ಮೂವ್ ಮಾಡಿ ರನ್ನಿಂಗ್ ಮಾಡಿದರೆ ಪಂಚರ್ ಆಗಿ ನೋಡಿ ಸಣ್ಣ ತೂತಿ ಆಗಿದೆ ಅಷ್ಟೊತ್ತಿಗೆ ಗಾಡಿ ನಮ್ಗೆ ಗೊತ್ತಾಯಿತು ಪಂಚರ್ ಆಗ್ತಾಯಿದೆ ಅಂತ. ಅಷ್ಟೊತ್ತಿಗೆ ಗಾಡಿ ಸೈಡ್ ಹಾಕಿ ಒಂದು 350 ರೂಪಾಯಿ ಆಯ್ತು ಅಷ್ಟೇ. ಪಂಚರ್ ತೆಗೆದು ಫಿಟ್ ಮಾಡಿ ಕೊಟ್ಟವ. ಪಾಪ ನಮ್ಮ ಏಜಿನ ಹುಡುಗನೇ ಇದ್ದ, ಅವನು ನಮ್ಮನ್ನು ಮುಖ ನೋಡ್ತಾ ಇದ್ದ, ನಾವು ಅವ್ನ ಮುಖ ನೋಡ್ತಾ ಇದ್ದೆ. ಯಾಕಂದರೆ ಅವ್ನ ಕೆಲಸ ಅಷ್ಟೇ ಹಾಡಿರುತ್ತೆ, ನಮ್ಮ ಕೆಲಸ ಅವ್ರಿಗೆ ಹಾಡು ಥರ ಕಾಣಿಸುತ್ತೆ. ಹಂಗೆ ಅನಿಲ ಟಯರ್ ಎಲ್ಲ ಫಿಟ್ ಮಾಡೋಕ್ಕೆ ನಿಂತ, ನಾ ಫಿಟ್ ಮಾಡ್ತೇನೆ ಅಂತ. ಅಷ್ಟೊತ್ತಿಗೆ ಮಿಷಿನ್ ಅವನು ಬಂದು ಸ್ಟಾರ್ಟ್ ಮಾಡಲಿಕ್ಕೆ ಮಿಷಿನಲ್ಲೇ ಸ್ಟಾರ್ಟ್ ಮಾಡ್ದೆ. ಮತ್ತು ನಾವು ಮುಂದೆ ಹೋಗೋ ರನ್ನಿಂಗಲ್ಲಿ ಟೈಟ್ ಮಾಡ್ಕೊಳ್ಳೋ ನಟ್ ಬೋಲ್ಟು ಲೂಸ್ ಆದರೂ ಆಗ್ಬೋದು ಅಂತ. ಅಲ್ಲಿಂದ ನೈಟ್ ಆ್ಯಕ್ಚುಲಿ ನಾವು ಇಲ್ಲಿ 12ವರೆಗೇನೋ ಮಿಡ್ ನೈಟ್ ತಂದು ಸೈಡ್ ಹಾಕಿದ್ವಿ. ಮಲಗಿದವನ್ನ ಎಬ್ಬಿಸಿ ಅದೊಂದು ಪಂಚರ್ ತೆಗಿಸಿ ಕೊಡು ಅಂತೇಳಿ ತೆಗಿಸಿ ಮತ್ತೆ ಅವನು ತೆಗಿಸಿಕೊಟ್ಟ. ಗಿರಾಕಿ ಬಿಡೋದು ಬೇಡ, ಕಸ್ಟಮರ್ ಬಿಡೋದು ಬೇಡ, ಇಲ್ಲಾಂದರೆ ಏನು ಯೂಸ್ ಇಲ್ಲ ಅಂತ. ಯಾಕಂದರೆ ಪಂಚರ್ ತೆಗಿಸಿಕೊಟ್ಟು ಮಿಷಿನ್ ಹೊಡಿಯೋದಕ್ಕೆ 350 ರೂಪಾಯಿ ಆಯಿತು. ಅದು ಅವರಿಗೆ ಲಾಭ ಅದ ಆ್ಯಕ್ಚುಲಿ ಪಂಚರ್ ಶಾಪ್ನವ್ರಿಗೆ. 350 ಅಂದರೆ ಸಣ್ಣ ಅಮೌಂಟ್ ಆಗಲಿಲ್ಲ. ತಡಿ ಏನು ಇಳಿಸ್ಬೇಡ, ತಡಿ ಹೇಳ್ತೀನಿ. ಕರೆ ಏನಂತ ಹೇಳಿ ಗ್ಯಾಪ್ ಚೆಕ್ ಮಾಡಿ ಒಳಗೆ ಗ್ಯಾಪ್ ಬರೋದೇ ಅದನ್ನು ಮೇಲ್ ಮಾಡಿ ಫಸ್ಟ್. ಅದನ್ನ ಏನಾದ್ರು ತೆಗಿದಂತ ಜಾಕ್ ಅಲ್ಲೇ ಜಾಕ್ ಆಗುತ್ತೆ, ಫುಲ್ ಮೇಲೆ ಭಾಳ ಸ್ಲೋ ಅಲ್ಲಿ ಮಾಡ್ಬೇಕು ಅದನ್ನ. ಯಾಕಂದ್ರೆ ಪಟ್ ಅಂತ ತಡಿ ಮಾಡಿ ಇನ್ನೊಂದ್ಸಲ ಮಾಡ. ಇನ್ನೊಂದು ಟೋನ್ ಇಳಿಸು, ಇನ್ನೊಂದು ಇಳಿಸು, ಫುಲ್ ಇಳಿಸು. ರನ್ ಆಗೋ ಗಾಡಿ ಏನಾದರೂ ಪಂಚರ್ ಗಿಂಚರ್ ಆಯ್ತು ಅಂದರೆ ಸ್ವಲ್ಪ ಸಮಸ್ಯೆ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ, ಅದನ್ನು ತಡ್ಕೋಬೇಕು. ನಾವು ಮಿಡ್ ನೈಟ್ ಇದ್ದು ತಡ್ಕೊಳ್ಳೋದೇ ಏನೂ ಆ ಕೆಲಸ ಆಗೋದಿಲ್ಲ. ಹಂಗೆ ಪಂಚರ್ ನಮ್ಮ ಟೈಮ್ ಚೆನ್ನಾಗಿರೋದಕ್ಕೆ ಒಬ್ಬ ಪಂಚರ್ ಶಾಪ ಸಿಕ್ಕ, ಅವನ ಹತ್ರ ಟಯರ್ನೆಲ್ಲ ಬಿಚ್ಕೊಂಡು ಅದ್ರ ಪಕ್ಕದಲ್ಲಿ ದಾಬಾ ಇತ್ತು. ಅಂದರೆ ದಾಬಾ ಅಂದರೆ ನಾವು ಮಿಡ್ ನೈಟ್ ಊಟಕ್ಕೇನು ಬಂದಿದ್ದಲ್ಲ, ನಾವು ಆ್ಯಕ್ಚುಲಿ ಊಟ ಎಲ್ಲ ಮಾಡಿದ್ದೀವಿ. ಸ್ವಲ್ಪ ಚಾಗಿ ಕುಡ್ಕೊಂಡು ಹೋಗುವ ಅಂತೇಳಿ ಇಬ್ಬರು ಬಂದು ಡೀಸೆಲ್ ಹಾಕ್ಲಿಕ್ಕೆ ಬಂದಿದ್ದೀವಿ. ನಿನ್ನೆ 16,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀವಿ ಅಹಮದಾಬಾದಲ್ಲಿ ಹೊರಡುವಾಗ. 16,000 ಅದರಲ್ಲಿ ಚಿಲ್ಲರೆ 430 ಚಿಲ್ಲರೆ ಏನೋ ಬಂದಿದೆ ಕಿಲೋಮೀಟ್ರ್. ಈಗ ವಾಪಸ್ ಭಾರತ್ ಪೆಟ್ರೋಲ್ ಬಂದಾಗ ನಿಲ್ಸಿದ್ದೀನಿ ಹಾಗೆ ಮಾಡಿ. ಈಗ ಓನರು ಈಗ ಮಲಗಿರ್ತಾರೆ ಓನರು, ಒಂದು 7-7:30 ಹೇಳ್ತಾರೆ. ಮತ್ತೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು ಹೋಟೆಲ್ ಇದೆ, ಹಂಗೆ ಚಾ ಕುಡ್ಕೊಂಡು ಬರ್ತಾನೆ. ಅನಿಲ್ ಮಲ್ಕೊಂಡಿದ್ದಾನೆ. ಅವ ಎಲ್ಲಿ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇಯಲ್ಲಿ ವಾಡೋದರಿಂದ ಸೂರತ್ ತನಕ ಕೂತ್ಕೊಂಡಿದ್ದ, ಒಂದು 100-150 ಕಿಲೋಮೀಟರ್ ಒಳಗೆ ಕೂತ್ಕೊಂಡಿದ್ದ. ಅಲ್ಲೇ ನಾ ರೆಸ್ಟ್ ಮಾಡಿದ್ದ. ಅದಾದ್ಮೇಲೆ ಅಲ್ಲಿಂದ NH ರೋಡ್ ಇನ್ನೊಂದು ಅದರಲ್ಲಿ ನಾ ಕೂತ್ಕೊಂಡೆ. ಇಲ್ಲಿ ತನಕ ಬಂದೆ ನಾನು. ಈಗ ಚಾಕಿ ಕುಡಿದು ಹೋಗಕ್ಕೆ ಸಿಗುತ್ತೆ. ಗೋವಾದಿಂದ ಒಂದು ಲೊಕೇಶನ್ ಹಾಕಿದ್ದಾರೆ. ನಾವು ಗೋವಾ ಹೋಗ್ಬೇಕಂದ್ರೆ ನಾಡ್ದು ಗೋವಾ ಮುಟ್ತೀವಿ. 2 ದಿನ ಬೇಕಿನ್ನು. ಈಗ ಒಂದು ನೈಟಲ್ಲಿ ಬಂದಾಯ್ತು. ಈಗ ಒಂದು 800 ಕಿಲೋಮೀಟರ್. ಈಗ ಇನ್ನೊಂದು 500+ ಇದೆ. ಅದು ಸ್ವಲ್ಪ ಗೋವಾ ರೋಡ್ ಸ್ವಲ್ಪ ಲೇಟ್ ಕರ್ಕೊಂಡು ಹೋಗುತ್ತೆ, ಸ್ವಲ್ಪ ಟೈಮ್ ತಗುತ್ತೆ. ಅದಕ್ಕೆ ಆರಾಮ್ ಹೋಗುವ ಅಂತೀವಿ. ಇದು ಗೋವಾ ಖಾಲಿ ಮಾಡಿ ಮಂಗ್ಳೂರಿಗೆ ಕಳಿಸ್ತಾರ, ಇಲ್ಲ ವಾಪಸ್ ಬಾಂಬೆ ಕರೀತಾರ ಗೊತ್ತಿಲ್ಲ. ಇದನ್ನ ಬಿಡಿ, ನಾಡ್ದು ಒಳಗೆ ಗಾಡಿ ಖಾಲಿ ಮಾಡಿಬಿಡ್ತೀವಿ. ಅದು ಖಾಲಿ ಆಗೋ ಮೆಟ್ರಲ್ ಚಾಗಿ ಕುಡಿದು ಹೋಗೋ ಬನ್ನಿ.